ನೋಡಿ, ಮೂಡಾದಲ್ಲಿ ಬರೀ ಸಿದ್ದರಾಮಯ್ಯನವ್ರ ಪತ್ನಿಯವರ 14 ಸೈಟ್ಗಳು ಮಾತ್ರ ಹಗರಣ ಅಲ್ಲ, ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ. ನೂರಾರು ಸೈಟ್ಗಳು ಆ ರೀತಿ ಮೋಸ ಮಾಡಿದ್ದಾರೆ. ಅರ್ಕಾವತಿನಲ್ಲಿ 880 ಎಕರೆ ಡಿನೋಟಿಫಿಕೇಷನ್ ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಹಗರಣ ಅರ್ಕಾವತಿದು. ಮೂಡಾದ 100 ಪಟ್ಟು ದೊಡ್ಡ ಹಗರಣ ಅರ್ಕಾವತಿದು. ರೀಡು ಹೆಸರಿನಲ್ಲಿ 880 ಎಕರೆ ಡಿನೋಟಿಫಿಕೇಷನ್ ಮಾಡಲಾಗಿದೆ ಮೋಸವಾಗಿ. ಲೇಔಟ್ ಆಗಿದ್ದೂ ಡಿನೋಟಿಫಿಕೇಷನ್ ಮಾಡಿದ್ದಾರೆ. PDA ಲೇಔಟ್ ಮಾಡಿ ನಿವೇಶನದಾರರಿಗೆ ಹಂಚಿಕೆಯಾಗಿದ್ದೂ ಡಿನೋಟಿಫಿಕೇಷನ್ ಮಾಡಿದ್ದಾರೆ. ಹಾಗಾಗಿ ಕಳಂಕ ರಹಿತರು ಅಂತ ಅನ್ಸ್ಕೊಳ್ಬೇಕು ಅಂದರೆ ಪ್ರಾಮಾಣಿಕ ತನಿಖೆನ ಎದುರಿಸ್ಬೇಕು. ತನಿಖೆ ಹೇಳಬೇಕು ಕಳಂಕ ರಹಿತರು ಅಂಥೇಳಿ. ನನಗೆ ನಾನೇ ಸರ್ಟಿಫಿಕೇಟ್ ಕೊಟ್ಕೊಳ್ಳೋದಲ್ಲ. ನಾನು ಕಪ್ಪು ಚುಕ್ಕಿ ಇಲ್ದವನು ನನಗೆ ನಾನೇ ಸರ್ಟಿಫಿಕೇಟ್ ಕೊಟ್ಕೊಳ್ಳೋಕ್ಕಾಗತ್ತಾ? ನ್ಯಾಯಾಲಯ ಹೇಳಬೇಕು, CBI ಹೇಳಬೇಕು, ED ಹೇಳಬೇಕು. ಅರ್ಕಾವತಿಯೂ ಹಗರಣ ಅಲ್ಲ ಅಂದೇ ಇದ್ದರೆ ಹಂಗಾರೆ ಇನ್ನು ಸೂರ್ಯನೇ ಇಲ್ಲ ಅಂತ ಹೇಳಿದ್ರು ನಂಬಿಡ್ಬೇಕಾ ನಾವು? ಅರ್ಕಾವತಿಲಿ ಹಗರಣ ಆಗಿದೆಯೇ ಇಲ್ವೋ? ಹಗರಣ ಆಗಿರೋದು ಸೂರ್ಯ ಚಂದ್ರ ಇರೋವಷ್ಟೇ ಸತ್ಯ. ಈಗ ಹಗರಣ ಆಗಿಲ್ಲ ಅಲ್ಲಿ ಅಂದರೆ ಸೂರ್ಯ ಇಲ್ಲ ಅಂದರೆ ನಂಬ್ಕೊಂಬಿಡ್ಬೇಕಾ ನೀವು? ಹಗರಣ ಆಗಿಲ್ಲ ಅಂದರೆ ಕೆಂಪಣ್ಣ ಆಯೋಗನ ಯಾಕೆ ಟೇಬಲ್ ಮಾಡಿ ಆ್ಯಕ್ಷನ್ ತಗೋತಿಲ್ಲ? ಯಾಕೆ ಭಯ? ಯಾವ ಭಯ ಕಾಡ್ತಾ ಇದೆ? ಕೆಂಪಣ್ಣ ಆಯೋಗ ಹೊರಗೆ ಬಿಟ್ಟರೆ ಜೈಲಿಗೆ ಹೋಗ್ತೀವಿ ಅನ್ನೋ ಭಯನಾ? ಅಥವಾ ಭ್ರಷ್ಟಾಚಾರದ ಪೂರ ಮೈಮೇಲೆ ಮೆತ್ಕೊಂಡ್ಬಿಡುತ್ತೆ ಅನ್ನೋ ಭಯನಾ? ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿಗಳು ಬೇರೆ ಇದ್ದಾರೆ. ಆರ್ ಅಶೋಕ್ ಇರ್ಬೋದು ಕೂಡ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ನಾನು ಹೇಳೋದಿಷ್ಟೇ, ಸ್ನೇಹಮಯಿ ಕೃಷ್ಣ ದೂರುದಾರ, ಲೂಟಿಕೋರ ಅಲ್ಲ. ಲೂಟಿಕೋರ ಅಂತ ಕಂಪ್ಲೇಂಟ್ ಕೊಡೋದು ಅಪರಾಧವಾ? ಲೂಟಿ ಸ್ನೇಹಮಯಿ ಕೃಷ್ಣ ಏನ್ರಿ ಮಾಡಿರೋದು? ಯಾರು ಮಾಡಿರೋದು ಲೂಟಿಯ? ಅರ್ಕಾವತಿಲಿ ಲೂಟಿ ಮಾಡೋಕ್ಕೆ ಸ್ನೇಹಮಯಿ ಕೃಷ್ಣಂದ ಪಾತ್ರ? ಲೂಟಿಕೋರರ ಬಗ್ಗೆ ಮಾತಾಡ್ರಿ, ದೂರುದಾರರ ಬಗ್ಗೆ ಯಾಕೆ ಮಾತಾಡ್ತೀರಿ? ಲೂಟಿ ಮಾಡಿರೋ ಸರಿನೋ ತಪ್ಪು ಅಂತ ಹೇಳಕ್ಕೆ ಹೇಳಿ ಅವರಿಗೆ. ಮೂಡಾದ ಹಗರಣವನ್ನು ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡುತ್ತೆ ಅಂತ ಹೇಳಿ, ಅರ್ಕಾವತಿ ಹಗರಣವನ್ನು ನಾವು ಸಮರ್ಥನೆ ಮಾಡ್ತೀವಿ ಅಂತ ಹೇಳಿ, ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಬಾರ್ಗಳಿಗೆ ಹಣ ಕಳಿಸಿದ್ದನ್ನು ಯಾರಿಗೆ? ಗಂಗಾ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾಗಿದ್ದು, ಭೂ ಒಡೆತನ ಯೋಜನೆಗೆ ಉಪಯೋಗ ಆಗಬೇಕಾಗಿದ್ದು, ನೇರ ಸಾಲಕ್ಕೆ ಉಪಯೋಗ ಆಗಬೇಕಾಗಿದ್ದು, ಸ್ವಯಂ ಉದ್ಯೋಗ ಯೋಜನೆಗೆ ಉಪಯೋಗ ಆಗಬೇಕಾಗಿದ್ದನ್ನು ಬಾರಿಗೆ ಚಿನ್ನ ಬೆಳ್ಳಿ ಅಂಗಡಿಗೆ ಕಾರ್ ತಗೊಳ್ಳೋಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡೋದು ನಾಚಿಕೆ ಆಗಲ್ಲ ಅವರಿಗೆ? SCP TSP ಅನುದಾನ 25,000 ಕೋಟಿ ರೂಪಾಯಿನ ಅವ್ರ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾದ ಹಣವನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ತಾರಲ್ಲ, ಆ ಸಮುದಾಯಕ್ಕೆ ಮಾಡೋ ಅನ್ಯಾಯ ಅಲ್ಲ, ವಂಚನೆ ಅಲ್ವಾ ಇದು? ಈ ವಂಚನೆ ಬಗ್ಗೆ ಮಾತಾಡಲಿ, ದೂರು ಕೊಟ್ಟವ್ರ ಬಗ್ಗೆ ಮಾತಾಡೋದಲ್ಲ. ದೂರು ಕೊಟ್ಟವ್ರನ್ನ ಮಾತಾಡಿದವ್ರನ್ನ ಅವ್ರ ಮೇಲೆ ದೂರು ಕೊಡೋದಲ್ಲ. ಈಗ ನಾನು ನಿತ್ಯ ಹಗರಣದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನನ್ನ ಮೇಲೆ ಒಂದು ದೂರು ಕೊಟ್ಟು ನಾವು ಅವರು ಒಂದೇ ಅಂತ ಹೇಳೋದಲ್ಲ.